ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ಇಂದಿನ ವಿಷಯ ಏನು ಎಂಬುದಾಗಿ ಹೇಳೋದಾದರೆ, ಆರೋಗ್ಯವೇ ಭಾಗ್ಯ ಎನ್ನುವಂಥ ವಿಚಾರ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ದೊಡ್ಡದಾಗಿರುವಂಥ ಒಂದು ವಿಷಯ ಅಂತ ನಾವು ಹೇಳ್ಬೋದು. ಇವತ್ತಿನ ದಿನದಲ್ಲಿ ನಮ್ಮಲ್ಲಿ ಆರೋಗ್ಯ ಇಲ್ಲ ಅಂತಂದರೆ ನಾವು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯ ಹಾಳಾಯಿತು ಅಂದರೆ ಬೇರೆಯವರು ಸಹಿತ ನಮ್ಮನ್ನು ನೋಡ್ಕೊಳ್ಳೋ ವಿಚಾರದಲ್ಲಿ ಅವರು ಆರೋಗ್ಯ ತಪ್ಪಿ ಎಲ್ಲರೂ ಸಹಿತ ಮತ್ತೆ ಅವ್ರ ಮನೆಗೆ ಹೋಗೋಷ್ಟೊಳಗೆ ಎಲ್ಲ ಒನ್ ಬೈ ಒನ್ ಒಂಥರ ರುಟೀನ್, ಒಬ್ಬರಾದ್ಮೇಲೆ ಇನ್ನೊಬ್ರು ಆದಮೇಲೆ ಮತ್ತೊಬ್ಬರು ಅನ್ನೋ ಒಂದು ಕಾನ್ಸೆಪ್ಟಿಗೆ ಬರ್ತಾಯಿತ್ತು. ಸೊ ಯಾಕೆ ಅಂದರೆ ನೋಡಿ, ಬೇರೆ ದೇಶಗಳಲ್ಲಿ ಅಂತ ಬಂದಾಗ ಈಗ ನಮ್ಮ ದೇಶದಲ್ಲಿ ವೆಹಿಕಲ್ ಇನ್ಶೂರೆನ್ಸು ಯಾವ ಥರ ಕಂಪಲ್ಸರಿ ಅಂತ ಇದೆ, ನಮ್ಮ ದೇಶದ ಅದೇ ರೀತಿಯಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟನ್ನು ಕಂಪಲ್ಸರಿ ನಮ್ಮ ಜನಗಳು ಅದನ್ನು ಸರಿಯಾದ ರೀತಿ ಅನುಸರಿಸ್ಕೊಂಡು ಅದನ್ನು ಬಳಸ್ಕೊಂಡು ಅದನ್ನು ಬೈ ಮಾಡಿದ್ದೇ ಆದಲ್ಲಿ ಅವರ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಹಣಕಾಸಿನ ಯೋಜನೆ ಅಂತ ನಾವು ಏನು ಕರಿತೀವಿ ನಾವು ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ಮಾಡ್ಕೊಂಡಿದ್ದೆ ಆದಲ್ಲಿ ಅವ್ರಿಗೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆಗಳು ಬಂದಾಗಲೂ ಸಹಿತ ಹಾಸ್ಪಿಟಲೈಸ್ ಆದಾಗ, ಹಾಸ್ಪಿಟಲಿಗೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಒಂದು ಭರಿಸುವಂಥ ಕೆಲಸ, ಹಣಕಾಸಿನ ಆರ್ಥಿಕ ಒಂದು ನೆರವನ್ನು ಭರಿಸುವಂಥ ವ್ಯವಸ್ಥೆಯನ್ನು ಕಂಪನಿಯವರು ಮಾಡ್ತಾ ಹೋಗ್ತಾರೆ. ಆದರೆ ನಮ್ಮ ಜನತೆ ಏನಾಗ್ತಿದೆ ಅಂದರೆ ಇವತ್ತಿನ ದಿವಸದಲ್ಲಿ ಎಲ್ಲ ಇನ್ಶೂರೆನ್ಸು ನಾನು ಸತ್ತ ಮೇಲೆ ನನ್ನ ಮಕ್ಕಳಿಗೆ ಆ ದುಡ್ಡು ಬರಲಿ ಈ ದುಡ್ಡು ಬರಲಿ ಅದು ಎಲ್ಲವನ್ನೂ ಮಾಡ್ತಾರೆ. ಆದರೆ ನಾನು ಬದುಕಿದ್ದಾಗ ನನಗೇನಾದ್ರು ಆರೋಗ್ಯದ ಸಮಸ್ಯೆ ಉಂಟಾದಾಗ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕಾಗಿತ್ತು ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್ನೇ ಮರ್ತು ಹೋಗ್ಬಿಡ್ತಾರೆ. ಹಾಗಾಗಿ ಸ್ನೇಹಿತರೆ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಯಾವತ್ತೂ ನೋಡಿ, ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳಿರೋ ಮನೆಗಳಲ್ಲಿ ನೋಡ್ತೇವೆ ನಾವಿಗೆ ಸಣ್ಣ ಮಕ್ಕಳಿಗೂ ಸಹ ಏನಪ್ಪ ಅಂತಂದು ಇವತ್ತಿನ ಸಹ ಟೈಫಾಯ್ಡ್ ಕಾಯಿಲೆಗಳಾಗಿರ್ಬೋದು, ನಿಮೋನಿಯಾ ಆಗಿರ್ಬೋದು, ಆಮೇಲೆ ಗಂಟಲಿನ ಸಮಸ್ಯೆ ಆಗಿರ್ಬೋದು, ಮೂಗಿನ ಅಡಿನಾಯ್ಡ್ಸ್ ಅಂತ ನಾವು ಏನು ಕರಿತೇವೆ, ಟಾನ್ಸಿಲ್ಸ್ ಅಂತ ನಾವು ಏನು ಕರಿತೇವೆ, ಈ ರೀತಿ ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸ್ತಾ ಇರ್ತೇವೆ. ನಮಗೆ ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೇಕಾದ್ರೆ ನಮ್ಗೆ ಏನಪ್ಪ ಅಂತಂದರೆ, ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಆಸ್ಪತ್ರೆ ಖರ್ಚು ವೆಚ್ಚಗಳನ್ನು ನೆನೆಸ್ಕೊಂಡ್ರೆ ಇವತ್ತಿನ ಸಹ ನಮಗೊಂಥರ ಮೈ ಜುಮ್ ಅನಿಸುತ್ತೆ. ಯಾಕೆಂತಂದರೆ ಕೋಟಿಗಟ್ಟಲೆ ಹಣಕಾಸು ಇರುವಂಥವ್ರಿಗೆ ಅದೇನು ಅವಶ್ಯಕತೆ ಇಲ್ಲ, ಎಲ್ಲ ಕೊಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮಂಥ ಮಧ್ಯಮ ವರ್ಗದಲ್ಲಿರುವಂಥ ಜನಗಳು ಏನಪ್ಪ ಅಂತಂದರೆ, ಈ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಿದ್ದೇ ಆದಲ್ಲಿ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋದಾಗ ಏನಾಗ್ತದೆ, ನಮಗೆ ಇದೆಲ್ಲ ಆರ್ಥಿಕ ನೆರವನ್ನು ಭರಿಸುವಂಥ ವ್ಯವಸ್ಥೆ ಕಂಪನಿ ನೋಡ್ಕೊಳ್ತಾ ಹೋಗ್ತಾರೆ. ಆದರೆ ನಮ್ಮಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿಲ್ಲ ಅಂತಂದರೆ ಏನಾಗ್ತದೆ ಅಂತಂದರೆ, ಬೇರೆ ಹತ್ರ ಫ್ರೆಂಡ್ಸ್ಗಳನ್ನ ಸಾಲ ಕೇಳ್ತೀವಿ. ಆ ಸಾಲವನ್ನು ತಗೊಳ್ಳೋದಕ್ಕೆ ನಾವೆಷ್ಟು ಟೆನ್ಷನ್ ತೊಗೊಳ್ತೇವೆ. ನಮ್ಮ ಟೆನ್ಷನಿಂದ ನಮಗೂ ಆರೋಗ್ಯ ಹಾಳು, ಅವರನ್ನು ನೋಡ್ಕೊಳ್ತಿರ್ಬೇಕಾದ್ರೆ ನಮ್ಮ ಆರೋಗ್ಯ ಹಾಳಾಗಿ ನಾವು ಹಾಸ್ಪಿಟಲೈಸ್ ಆಗಿ ಮನೆಗೆ ಹೋಗೋಷ್ಟೊಳಗೆ ಮತ್ತಿನ್ನೂ ಆರೋಗ್ಯ ಹಾಳಾಗಿ ಮತ್ತೆ ನಾವು ಇಡೀ ಜೀವನವೆಲ್ಲ ಒಂದು ಆರೋಗ್ಯ ಒಂದು ಹಾಳಾಗಿ ನಮ್ಮ ಟ್ಯಾಬ್ಲೆಟ್ ತಗೊಂಡು ಇದರಲ್ಲೇ ನಾವು ಕಾಲ ಕಳೆಯುವಂಥ ವ್ಯವಸ್ಥೆಗಳಿಗೆ ಹೋಗ್ತೇವೆ. ಆಮೇಲೆ ಮತ್ತೊಂದು ನಾವು ಹೇಳೋದಂತಂದರೆ, ಹಿರಿಯರು ಅಂದರೆ ಹೆಲ್ಡರ್ಸ್ಗಳು, ನಮ್ಮ ಹೆಲ್ಡರ್ಸ್ಗಳು ತುಂಬ ಇವತ್ತಿನ ಅವೇರ್ನೆಸ್ಸಲ್ಲಿ ನೋಡ್ತಾಯಿದ್ವಿ, ತುಂಬ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಏನಪ್ಪ ಅಂತಂದರೆ, ಒಂದು BP ಶುಗರ್ ಅಂತ ಇರ್ತದೆ. ಅದಾದ ನಂತರ ಅವ್ರಿಗೆ ಸುಮಾರು ಒಂದು ಹೃದಯಾಘಾತಗಳು ಸಮಸ್ಯೆಗಳು ಇರ್ತದೆ. ಸಣ್ಣ ಸಣ್ಣ ಮಕ್ಕಳಿಗೂ ಬರುವಂಥ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೀವಿ ನಾವು. ಸಣ್ಣ ಒಂದು ಮಕ್ಕಳಿಗೂ ಬರ್ತದೆ, ದೊಡ್ಡವ್ರಿಗಾಗ ಯಾರಿಗೂ ಇದರಲ್ಲಿ ತಾರತಮ್ಯ ಅಂತೂ ಮಾಡ್ತಾ ಇಲ್ಲ. ಆರೋಗ್ಯ ವಿಚಾರಗಳಲ್ಲಿ ಯಾರಿಗೆ ಹೇಗೆ ಬೇಕಾದರೂ ಬರುವಂಥದ್ದೇ. ಆದರೆ ನಾವು ಅದನ್ನು ದಯವಿಟ್ಟು ಗಮನಿಸ್ಕೊಳ್ಬೇಕು. ಈ ಒಂದು ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆ ಅನ್ನುವಂಥದ್ದನ್ನು ನಾವು ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಆಲೋಚನೆ ಮಾಡಿ ಅದನ್ನು ನಾವು ಬೈ ಮಾಡಿದ್ದೇ ಆದಲ್ಲಿ ನಮ್ಮ ಒಂದು ಏನೆಲ್ಲ ಒಂದು ಆರ್ಥಿಕ ಒಂದು ಹೊಣೆಗಾರಿಕೆ ಅಂತ ಏನಿರ್ತದೆ ಅದು ನಮಗೆ ಕಡಿಮೆ ಆಗ್ತಾ ಹೋಗ್ತದೆ ಅನ್ನೋಂಥದ್ದನ್ನು ನಾವಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ನಾನು ನಿಮಗೆ ಏನೋ ಒಂದು ಪ್ರಮೋಷನ್ಸ್ ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಆದಾಯ ಆಗುತ್ತೆ, ಅವನೇನು ಮಾತು ಕೇಳಬೇಕು ಅನ್ನೋಂಥದ್ದನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ನೀವು ಸರಿಪಡಿಸ್ಕೊಳ್ಬೇಕು. ಆಮೇಲೆ ಅದರಿಂದ ನಾನು ಸ್ವಲ್ಪ ಆರ್ಥಿಕ ನೆರವನ್ನು ನಾನು ಕಂಪನಿ ಕಡೆಯಿಂದ ಪಡ್ಕೊಳ್ಬೇಕು. ನನಗೆ ಸಮಸ್ಯೆ ಆಗಬಾರ್ದು ಹಣಕಾಸಿನ ವಿಚಾರದಲ್ಲಿ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ ಆದಲ್ಲಿ ನೋಡಿ, ನಮ್ಮ ಈ ಒಂದು ಆದಿತ್ಯ ಬಿರ್ಲಾ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯವರು ಏನಪ್ಪ ಅಂತಂದರೆ ನಿಮಗೆ ಎಲ್ಲ ರೀತಿಯ ಒಂದು ಅನುಕೂಲಗಳನ್ನು ಮಾಡ್ತಾ ಹೋಗ್ತಾರೆ. ನೀವೇನಾದರೂ ಇಂದಿನಿಂದ ಇವತ್ತೇನಾದ್ರು ಹೆಲ್ತ್ ಇನ್ಶೂರೆನ್ಸನ್ನು ನೀವು ಬೈ ಮಾಡಿದ್ದೆ ಆದಲ್ಲಿ ಅದು ನಿಮ್ಮ ಒಂದು ಹುಟ್ಟಿದ ದಿನಾಂಕ, ಅಂದರೆ ನಾವೇನಪ್ಪ ಅಂತಂದರೆ ನಿಮ್ಮ ಏಜ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತದೆ.
ನಿಮ್ಮ ಏಜ್ ಫ್ಯಾಕ್ಟರ್ಸ್ ಕಡಿಮೆ ಇದ್ದಷ್ಟು ನಿಮ್ಮ ಪ್ರೀಮಿಯಂ ಏನಿರ್ತದೆ ಕಡಿಮೆ ಇರ್ತದೆ. ಫ್ಯಾಮಿಲಿಗಳಾಗಿ ಮಾಡ್ಬೋದು, ನೀವು ಇಂಡಿವಿಜುವಲ್ ಆಗಿ ಮಾಡ್ಕೊಳ್ಬೋದು, ಈ ರೀತಿ ಇರ್ತದೆ. ನೀವು ಏಜ್ ಆಗಿರುವಂಥ ಒಂದು ಹಿರಿಯ ನಾಗರಿಕರಿಗೂ ಸಹ ಅವ್ರಿಗೂ ಸಹ ಅಲ್ಲಿ ಮಾಡ್ಬೋದಾಗ್ತದೆ. ಹಾಗಾಗಿ ಇದರಲ್ಲಿ ಸುಮಾರು ನಿಮಗೆ ಏನೆಲ್ಲ ಕಾಯಿಲೆಗಳು ಆಗುತ್ತೆ ಅನ್ನೋದು ವಿಚಾರಗಳು ನೀಡಿದೆ. ನಿಮಗೆ ಯಾವುದೇ ಕಾಯಿಲೆಗಳು ಆಗಿ ನೀವು ಆಸ್ಪತ್ರೆಯಲ್ಲಿ ನೀವು 24 ಗಂಟೆಗಳ ಕಾಲ ನೀವೇನಾದ್ರು ಅಡ್ಮಿಷನ್ ಆಗಿದ್ದೇ ಆದಲ್ಲಿ ನೀವು ಎಲ್ಲವೂ ಸಹ ಭರಿಸುವಂಥ ಒಂದು ವ್ಯವಸ್ಥೆಯನ್ನು ಕಂಪನಿ ನಿಮಗೆ ಮಾಡಿಕೊಡ್ತಾ ಹೋಗ್ತದೆ. ಹಾಗಾಗಿ ಸ್ನೇಹಿತರೆ, ಇವತ್ತು ನೀವು ಸರಿಯಾದ ರೀತಿಯಲ್ಲಿ ಈ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್, ಹಣಕಾಸಿನ ಯೋಜನೆ ಅಂತ ನಾವೇನು ಹೇಳ್ತೇವೆ, ನೀವು ಅದನ್ನು ಸರಿಯಾಗಿ ಮಾಡಿದ್ದೇ ಆದಲ್ಲಿ ನೀವು ಏನೆಲ್ಲ ಉಳಿತಾಯ ಯೋಜನೆಗಳನ್ನು ಬೇರೆ ಬೇರೆ ಮಾರ್ಗಗಳಲ್ಲಿ, ದಟ್ ಮೀನ್ಸು ಸುಮಾರು ಪಾತ್ಗಳಲ್ಲಿ ನೀವೇನು ಮಾಡಿದ್ರೆ ಸೇವಿಂಗ್ಸ್ಗಳನ್ನು ಮಾಡ್ಕೊಂಡಿರ್ತೀರ. ಆದರೆ ಈ ಹೆಲ್ತ್ ಇನ್ಶೂರೆನ್ಸ್ನ ಮಾಡ್ಕೊಡ್ತೀರಾ. ನೀವು ಹೆಲ್ತ್ ಇನ್ಶೂರೆನ್ಸ್ನ ನೀವು ಮಾಡಿಸಿದ್ದೇ ಆದಲ್ಲಿ ನಿಮ್ಮ ಬೇರೆ ಬೇರೆ ಸೇವಿಂಗ್ಸ್ ಏನು ಮಾಡಿರ್ತೀರ ಅದೆಲ್ಲವೂ ಅಲ್ಲಿ ಸೇವ್ ಆಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ, ನೀವು ಈ ಥರ ಹೆಲ್ತ್ ಸಮಸ್ಯೆಗಳಾಯಿತು ಅಂದಾಗ ಹಾಸ್ಪಿಟ್ಲಿಗೆ ನಾನು ಅಡ್ಮಿಟ್ ಆಯ್ತು ಅಂದರೆ 5 ಲಕ್ಷ 10 ಲಕ್ಷ 15 ಲಕ್ಷನ ಆಗ್ಬೋದು. ಆವಾಗ ಅಲ್ಲಿರುವಂಥ ಸೇವಿಂಗ್ಸ್ ಮಾಡಿರುವಂಥದ್ದು ಎಲ್ಲವನ್ನು ನೀವು ತಗೊಬಂದು ಹಾಕಿ ಮತ್ತೆ ಹಳೆಯ ಒಂದು ಸ್ಥಿತಿಗೆ ನೀವು ತೆರಳಬೇಕಾಗ್ತದೆ. ಹಾಗಾಗಿ ಸ್ನೇಹಿತರೆ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಒಂದು ಫ್ಯಾಮಿಲಿಗಳಲ್ಲೂ ಸಹ ನೀವು ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡುವಂಥದ್ದು ಕಡ್ಡಾಯವನ್ನು ಮಾಡಿಕೊಡಿ. ನಾನು ಇದನ್ನೇ ಮಾಡಿಸಿ ಅಂತ ನಾನು ನಿಮ್ಗೆ ಹೇಳೋದಿಲ್ಲ. ಹಾಗಾಗಿ ಸ್ನೇಹಿತರೆ, ದಯಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ನೀವು ಮನಸ್ಸಿಗೆ ತಗೊಂಡು ಈ ಒಂದು ವಿಚಾರವನ್ನು, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರವರಿಗೂ ಸಹ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ನೀವು ಒಂದು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಅಥವಾ ನಾನು ಒಂದು ಡಿಸ್ಕ್ರಿಪ್ಷನ್ ನಂಬರ್ನ ಕೊಟ್ಟಿರ್ತೇನೆ, ಆ ನಂಬರ್ಗೆ ನೀವು ಫೋನ್ ಮಾಡೋ ಮುಖಾಂತರವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಇದರಿಂದ ನೀವು ಹೆಚ್ಚಿನ ಅನುಕೂಲಗಳನ್ನು ಪಡ್ಕೊಳ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.